ದೇವನಹಳ್ಳಿ ತಾಲೂಕು ಬಿಜೆಪಿ ಕಚೇರಿಯಲ್ಲಿ ಎಸ್ಸಿ ಮೋರ್ಚಾ ವತಿಯಿಂದ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ನಡೆಯಿತು. ತಾಲೂಕಿನಲ್ಲಿ ಬಿಜೆಪಿ ಸಕ್ರಿಯವಾಗಿ ಸಂಘಟನೆಯಲ್ಲಿ ತೊಡಗಿದ್ದು, ತಾಲೂಕು ಮಂಡಳದ ಎಲ್ಲಾ ಮೋರ್ಚಾಗಳ ಪದಾಧಿಕಾರಿಗಳನ್ನ ತಾಲೂಕು ಅಧ್ಯಕ್ಷ ಅಂಬರೀಶ್ ಗೌಡರ ನೇತೃತ್ವದಲ್ಲಿ ಬಿರುಸಿನಿಂದ ನಡೆಯುತ್ತಿದೆ. ಹಾಗೂ ಹಿಂದುತ್ವದ ಪರವಾದ ಹಾಗೂ ಅನ್ಯ ಪಕ್ಷಗಳ ಕಾರ್ಯವೈಖರಿಯನ್ನ ತಿರಸ್ಕರಿಸಿ ಬಿಜೆಪಿ ತತ್ವ ಸಿದ್ಧಾಂತವನ್ನ ಒಪ್ಪಿ ಸ್ವಯಂ ಪ್ರೇರಿತರಾಗಿ ಸೇರ್ಪಡೆಯಾಗುತ್ತಿದ್ದಾರೆ. ದೇವನಹಳ್ಳಿ ತಾಲೂಕು ಬಿಜೆಪಿ ಅಧ್ಯಕ್ಷ ಅಂಬರೀಶ್ ಗೌಡ ಮಾತನಾಡಿ, ಇನ್ನು 15 ದಿನದಲ್ಲಿ ಎಸ್ಐಆರ್ ಕಾರ್ಯ ಮುಗಿಯಲಿದೆ. ಎಲ್ಲ ನಮ್ಮ ಬಿಜೆಪಿ ಕಾರ್ಯಕರ್ತರು BLA 2 ಜವಾಬ್ದಾರಿ ಹೊತ್ತಿರುವವರು ಈ ಮಹತ್ತರ ಕಾರ್ಯದಲ್ಲಿ ಭಾಗಿಯಾಗಿ ವಲಸಿಗರನ್ನ ಅನ್ಯ ದೇಶದವರ ಹಾವಳಿ ತಪ್ಪಿಸಬೇಕಾದರೆ ಮತದಾರರ ಸಮಗ್ರ ಪಟ್ಟಿ ಪರಿಷ್ಕರಣೆಯಲ್ಲಿ ತೊಡಗಿಸಿಕೊಳ್ಳಬೇಕು. ಎಚ್ಚರ ತಪ್ಪಿದ್ರೆ ಸಮಸ್ಯೆ ಎದುರಾಗುತ್ತದೆ ಎಂದು ತಿಳಿಸಿದರು. ಇದು ಸೀರಿಯಸ್ ವಿಚಾರ. ಯಾಕೆ ನಾನು ಹಿಂಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು SC ಮಾಡಿಸಿದ್ದು ಯಾಕಪ್ಪ ಹಿಂಗೆಲ್ಲ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ, ಯಾಕೆ ಹಿಂಗೆ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ, ನಾವೆಲ್ಲ ದೇಶ ನಾವೆಲ್ಲ ಉಳ್ಕೋಬೇಕಾದ್ರೆ ಬೇರೆ ಬೇರೆ ದೇಶಗಳ ಹಾವಳಿ ತಪ್ಪಬೇಕು. ಆ ತಪ್ಪದಾಗ ಮಾತ್ರ ಇದು ಸಾಧನೆ ಆಗ್ತಿದೆ. ಇನ್ನು 15 ದಿವಸಗಳು ಮಾತ್ರ ನಮಗೆ ಅವಕಾಶ ಇದೆ SIR. ಅದಕ್ಕೋಸ್ಕರ ವೇದಿಕೆ ಮೇಲೆ ಇರುವ ಎಲ್ಲ ನಮ್ಮ ಮುಖಂಡರು ಕೂಡ ಕೈ ಜೋಡಿಸಿ ನಾನು ವಿನಂತಿ ಏನ್ ಕೇಳ್ತಾ ಇದ್ದೀನಿ ಅಂದ್ರೆ, ಈ 15 ದಿನ ತಾವು ಎಲ್ಲರೂ ಕೂಡ SIR ಬಹಳ ಸೀರಿಯಸ್ ಆಗಿ ತಗೊಂಡು ನೀವು ಅದನ್ನ ಕಾರ್ಯಕ್ರಮನ ಯಶಸ್ವಿ ಮಾಡ್ಕೊಡ್ಬೇಕಂತ ಹೇಳಿ ಅದಕ್ಕೋಸ್ಕರ ತಮಗೆ ವಿನಂತಿ ಹೇಳ್ತಾ. ಜಿಲ್ಲಾ SC ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಬುಳ್ಳಹಳ್ಳಿ ರಾಜಪ್ಪ ಮಾತನಾಡಿ, ನಮ್ಮ ದೇವರೆಂದೇ ಕರೆಯಲ್ಪಡುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಲವಾದ ಸಮಯದಲ್ಲಿ ಅಂದಿನ ಕಾಂಗ್ರೆಸ್ ಸರ್ಕಾರ ಎಷ್ಟು ತ್ಯುಚ್ಛವಾಗಿ ನಡೆದುಕೊಂಡಿದೆ ಎನ್ನುವುದು ದಲಿತರು ಅರ್ಥ ಮಾಡಿಕೊಳ್ಳಬೇಕಿದೆ. ಬಿಜೆಪಿ ದಲಿತ ವಿರೋಧಿ ಪಕ್ಷ ಎಂದು ಬಿಂಬಿಸುತ್ತಿರುವ ಕಾಂಗ್ರೆಸ್ ಅವರಿಗೆ ಗೊತ್ತಿರಲಿ, ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಾಗ ಗೋವಿಂದ ಕಾರಜೋಳರವರನ್ನ ಉಪಮುಖ್ಯಮಂತ್ರಿಗಳನ್ನಾಗಿ ಮಾಡಿದ್ದಾರೆ. ಮುಖ್ಯಮಂತ್ರಿಗಳಷ್ಟೇ ಪ್ರಭಾವಿ ಸ್ಥಾನ ವಿರೋಧ ಪಕ್ಷದ ನಾಯಕ ಸ್ಥಾನ ಅದನ್ನ ಛಲವಾದಿ ನಾರಾಯಣಪ್ಪರವರಿಗೆ ನೀಡಿದ್ದಾರೆ. ಇಂತಹ ಬಹಳ ಉದಾಹರಣೆಗಳಿವೆ. ಆದ್ದರಿಂದ ದಲಿತರನ್ನ ಕಾಪಾಡುವ ಕೈ ಹಿಡಿಯುವ ಪಕ್ಷ ಬಿಜೆಪಿ ಎಂದರು. 2013ರಲ್ಲಿ ನಮ್ಮ ನರೇಂದ್ರ ಮೋದಿ ಅವರು 12-13ರಲ್ಲಿ ಪ್ರಧಾನಿ ಆದಾಗ ಅವರು ಕಂಟಿನ್ಯೂಸ್ ಆಗಿ 3 ಅವಧಿಗೆ ಪ್ರಧಾನಿಯಾದರು. ಇವತ್ತು ನಮ್ಮ ನರೇಂದ್ರ ಮೋದಿ ಅವರು ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸತ್ತಾಗ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮರಣ ಹೊಂದಿದಾಗ ಆಗಿನ ಕಾಲದ ವಿಮಾನಯಾನ ಮಂತ್ರಿ ಆಗಿದ್ದಂತಹ ಬಾಬು ಜಗಜೀವನ್ ರಾಮ್ ಅವರು ಇದ್ರು. ಅವರಿಗೆ ಸಮಾಧಿ ಮಾಡಲಿಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರ ಜಾಗ ಮಾಡಿಕೊಂಡಿಲ್ಲ ದೆಹಲಿಯಲ್ಲಿ. ಅವರನ್ನ ಬಾಂಬೆಗೆ ತಂದು ದಾದರ್ ಎಂಬ ಒಂದು ಪುಣ್ಯ ಭೂಮಿಯಲ್ಲಿ ಅವರು ಸಮಾಧಿ ಮಾಡಬೇಕಾದ್ರೆ ಡೆಲ್ಲಿಯಿಂದ ಬಾಂಬೆಗೆ ಅವರ ಶವವನ್ನು ತರಲಿಕ್ಕೆ ವ್ಯವಸ್ಥೆ ಮಾಡದೇ ಒಂದು ನೀಚ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಆಗಿನ ವಿಮಾನಯಾನ ಸಚಿವರಾಗಿದ್ದಂತಹ ಬಾಬು ಜಗಜೀವನ್ ರಾಮ್ ಅವರು 5,000 ರೂಪಾಯಿ ದುಡ್ಡು ಕೊಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಬಾಂಬೆಯಲ್ಲಿ ಒಂದು ಸಮಾಧಿ ಮಾಡಲಿಕ್ಕೆ ಅವಕಾಶ ಕೊಟ್ಟರು. ಆವತ್ತು ಕೂಡ ಗೌರವವಾಗಿ ನಡೆದುಕೊಳ್ಳಿಲ್ಲ ಕಾಂಗ್ರೆಸ್. ಸಂಜೆವರೆಗೆ ಹೇಳ್ತೀನಿ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾಗವೇಣಿ, ತಾಲೂಕು SC ಮೋರ್ಚಾ ಅಧ್ಯಕ್ಷ ಕದಿರಪ್ಪ, ಹಿಂದುಳಿದ ವರ್ಗಗಳ ಮೋರ್ಚಾ ಅಧ್ಯಕ್ಷ ನಾರಾಯಣಸ್ವಾಮಿ, ತಾಲೂಕು ಪ್ರಧಾನ ಕಾರ್ಯದರ್ಶಿ ಅನಿಲ್ ಕುಮಾರ್, ಬಿಜ್ಜವಾರ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ಚಂದ್ರು ಇನ್ನೂ ಹಲವು ಮುಖಂಡರಿದ್ದರು. ವಿನಯ್, ಪ್ರಗತಿ ಟಿವಿ, ದೇವನಹಳ್ಳಿ.